ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ನಾನು ಮಲ್ಲನಗೌಡ ಮಾಲೆ ಪಾಟೀಲ್. ಕಡಿಮೆ ದರದಲ್ಲಿ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ನಿಮಗೆ ಯಾವಾಗ ಅವಕಾಶ ಸಿಗುತ್ತೆ? ಈಗ ನೀವು ಯಾವ ದೇಶಗಳಲ್ಲಿ UPI ಅನ್ನು ಬಳಸಬಹುದು? IRCTC ಯಾವ ಟ್ರಾವೆಲ್ ಪ್ಯಾಕೇಜನ್ನು ಪ್ರಾರಂಭ ಮಾಡಿದೆ? ಈ ಎಲ್ಲವನ್ನ ನಾವು ನಿಮಗೆ ಹೇಳುವುದರ ಜೊತೆಗೆ ಬಿಸ್ನೆಸ್ ಮತ್ತು ಪರ್ಸನಲ್ ಫಿನಾನ್ಸ್ಗೆ ಸಂಬಂಧಿಸಿದ ಮಾಹಿತಿಯನ್ನು ನೀಡ್ತೇವೆ. ಬನ್ನಿ ಹಾಗಾದರೆ ಓಪನ್ ಮಾಡೋಣ ಇಂದಿನ ಸುದ್ದಿಗಳ ಲಂಚ್ ಬಾಕ್ಸ್. ಫೆಬ್ರವರಿ 12ರಿಂದ 16ರವರೆಗೆ ಸಾವರಿನ್ ಗೋಲ್ಡ್ ಬಾಂಡ್ನಲ್ಲಿ ಹಣ ಹೂಡಿಕೆಗೆ ಅವಕಾಶ. ಸಾವರಿನ್ ಗೋಲ್ಡ್ ಬಾಂಡ್ನಲ್ಲಿ ಹೂಡಿಕೆ ಮಾಡೋದಕ್ಕೆ ಸರ್ಕಾರ ಮತ್ತೊಮ್ಮೆ ನಿಮಗೆ ಅವಕಾಶವನ್ನು ಕೊಡ್ತಾ ಇದೆ. ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ 2023-24ರ ಅಡಿಯಲ್ಲಿ ಫೆಬ್ರವರಿ 12ರಿಂದ 16ರವರೆಗೆ ಚಿನ್ನದಲ್ಲಿ ಹೂಡಿಕೆ ಮಾಡೋದಕ್ಕೆ ನಿಮಗೆ ಅವಕಾಶವಿದೆ. ಆದರೆ ಯಾವ ದರದಲ್ಲಿ ಚಿನ್ನದ ಬಾಂಡ್ಗಳನ್ನು ನೀಡಲಾಗುತ್ತೆ ಎಂಬ ಮಾಹಿತಿಯನ್ನು ಇನ್ನೂ ನೀಡಲಾಗಿಲ್ಲ. ಓಲಾ S1X ಇದರಲ್ಲಿ ಲಭ್ಯವಿದೆ ದೊಡ್ಡ ಬ್ಯಾಟರಿ ಪ್ಯಾಕ್. ಓಲಾ ಎಲೆಕ್ಟ್ರಿಕ್ ಭಾರತದಲ್ಲಿ S1X ಎಲೆಕ್ಟ್ರಿಕ್ ಸ್ಕೂಟರ್ನ ಹೊಸ ವೇರಿಯಂಟ್ ಬಿಡುಗಡೆ ಮಾಡಿದೆ. ಇದರಲ್ಲಿ ದೊಡ್ಡ ಬ್ಯಾಟರಿ ಪ್ಯಾಕ್ ಅಂದರೆ 4 kVh ಬ್ಯಾಟರಿ ಇದೆ. ಪೂರ್ತಿ ಚಾರ್ಜ್ ಮಾಡಿಕೊಂಡ್ರೆ 190 ಕಿಲೋಮೀಟರ್ವರೆಗೆ ನೀವು ಪ್ರಯಾಣಿಸಬಹುದು ಎಂದು ಕಂಪನಿ ಹೇಳಿಕೊಂಡಿದೆ. ಕಂಪನಿಯು ಎಲೆಕ್ಟ್ರಿಕ್ ಸ್ಕೂಟರ್ನ ಹೊಸ ವೇರಿಯಂಟ್ ಬೆಲೆಯನ್ನು 1.10 ಲಕ್ಷ ರೂಪಾಯಿಯನ್ನು ಎಕ್ಸ್ ಶೋರೂಮ್ ಬೆಲೆ ಅಂತ ನಿಗದಿಪಡಿಸಿದೆ. ಆದಾಯ ತೆರಿಗೆಯ ಪೋರ್ಟಲ್ ಸ್ಥಗಿತ, ಎಲ್ಲ ಸೇವೆಗಳು 3 ದಿನ ಕ್ಲೋಸ್. ಈ ಫೈಲಿಂಗ್ ಪೋರ್ಟಲ್ ಸೇವೆಯನ್ನು ಫೆಬ್ರವರಿ 3ರಿಂದ ಫೆಬ್ರವರಿ 5ರಂದು ಬೆಳಗ್ಗೆ 6ರವರೆಗೆ ಮುಚ್ಚಲಾಗಿತ್ತು. ಆದಾಯ ತೆರಿಗೆ ಇಲಾಖೆ ಈಗಾಗಲೇ ದೇಶದ ಕೋಟಿಗಟ್ಟಲೆ ತೆರಿಗೆದಾರರಿಗೆ ಈ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದೆ. ಫೆಬ್ರವರಿ 3ರಿಂದ 5ರವರೆಗೆ ಪೋರ್ಟಲ್ ನಿರ್ವಹಣೆಯ ಕಾರಣಕ್ಕೆ ಮುಚ್ಚಲಾಗಿತ್ತು. ಈ ಫೈಲಿಂಗ್ ಪೋರ್ಟಲ್ನಲ್ಲಿ ತೆರಿಗೆದಾರರಿಗೆ ಯಾವುದೇ ಸೇವೆ ಲಭ್ಯ ಇರಲಿಲ್ಲ. ಆದರೆ ಈಗ ಪೋರ್ಟಲ್ ಮತ್ತೆ ಶುರುವಾಗಿದೆ. IRCTCಯಿಂದ ಶಿಮ್ಲಾ, ಕುಲು ಮತ್ತು ಮನಾಲಿಗೆ ಪ್ಯಾಕೇಜ್ ಪ್ರಾರಂಭ. ನೀವು ಶಿಮ್ಲಾ, ಕುಲು ಮತ್ತು ಮನಾಲಿಗೆ ಭೇಟಿ ನೀಡಬೇಕು ಅಂತಿದ್ರೆ IRCTC ನಿಮಗಾಗಿ ವಿಶೇಷವಾದ ಪ್ಯಾಕೇಜನ್ನು ತಂದಿದೆ. 8 ಹಗಲು ಮತ್ತು 7 ರಾತ್ರಿಗಳ ಪ್ಯಾಕೇಜ್ ಇದು. ಮೊದಲಿಗೆ ಪ್ರವಾಸಿಗರು ಕೊಚ್ಚಿಯಿಂದ ವಿಮಾನದ ಮೂಲಕ ಚಂಡೀಗಢ ತಲುಪ್ತಾರೆ. ನಂತರ ಚಂಡೀಗಢದಿಂದ ಶಿಮ್ಲಾ ಮತ್ತು ನಂತರ ಮನಾಲಿಗೆ ಹೋಗ್ತಾರೆ. ಪ್ಯಾಕೇಜ್ನಲ್ಲಿ ರೋಹಟಾಂಗ್ ಪಾಸ್ಗೆ ಭೇಟಿಯನ್ನು ಕೊಡಬಹುದು. 2 ರಾತ್ರಿ ಶಿಮ್ಲಾ, 3 ರಾತ್ರಿ ಮನಾಲಿ ಮತ್ತು 2 ರಾತ್ರಿ ಚಂಡೀಗಢದ ಪ್ಯಾಕೇಜ್ ಇದಾಗಿದೆ. ಇದರಲ್ಲಿ 7 ತಿಂಡಿ ಮತ್ತು 7 ಊಟದ ಸೌಲಭ್ಯ ಸಿಗಲಿದೆ. ಪ್ಯಾಕೇಜ್ನಲ್ಲಿ ನೀವು IRCTC ಟೂರ್ ಮ್ಯಾನೇಜರ್ನ ಸೌಲಭ್ಯವನ್ನು ಸಹ ಪಡೆಯಬಹುದು. ಇನ್ನು ಬೆಲೆಯ ವಿಷಯಕ್ಕೆ ಬಂದರೆ ಒಬ್ಬ ವ್ಯಕ್ತಿಗೆ 66,060 ರೂಪಾಯಿ, ಇಬ್ಬರಿಗಾದರೆ ತಲಾ 52,030 ಮತ್ತು ಮೂವರಿಗೆ ಆದರೆ ತಲಾ 49,680 ರೂಪಾಯಿಯನ್ನು ಪಾವತಿ ಮಾಡಬೇಕಾಗುತ್ತೆ. ಬಡ್ಡಿ ದರ ಹೆಚ್ಚಿಸುತ್ತಾ RBIನ ಹಣಕಾಸು ನೀತಿ ಸಮಿತಿಯ ಸಭೆ ನಾಳೆಯಿಂದ ನಡೆಯಲಿದೆ. ವಿತ್ತೀಯ ನೀತಿ ಸಮಿತಿ 3 ದಿನಗಳ ಸಭೆ ಫೆಬ್ರವರಿ 6ರಿಂದ ಫೆಬ್ರವರಿ 8ರವರೆಗೆ ನಡೆಯಲಿದೆ. ತಜ್ಞರ ಪ್ರಕಾರ ಸದ್ಯಕ್ಕೆ EMI ಹೆಚ್ಚಳವಾಗುವ ನಿರೀಕ್ಷೆ ಕಡಿಮೆ. ಕಳೆದ 1 ವರ್ಷದ ಹಿಂದೆ RBI ಏರಿಕೆ ಮಾಡಿದ ನಂತರ ಯಾವುದೇ ಏರಿಕೆಯ ಪ್ರಯತ್ನ ಮಾಡಲಿಲ್ಲ. ಹೀಗಾಗಿ ಈ ಬಾರಿಯೂ ಹಾಗೆಯೇ ಬಡ್ಡಿ ದರವನ್ನು ಇರಿಸಬಹುದು. ಸರ್ಕಾರ ಬಜೆಟ್ನಲ್ಲಿ ವಿತ್ತೀಯ ಕೊರತೆ ಕಡಿಮೆಯಾಗಿದೆ ಅಂತ ಹೇಳಿದ್ರಿಂದ ದರಗಳು ಶೀಘ್ರದಲ್ಲೇ ಕಡಿಮೆಯಾಗ್ತವೆ ಅಂತ ನಿರೀಕ್ಷಿಸಲಾಗಿತ್ತು. ಆದರೆ ಇದು ಸಂಭವಿಸುವ ಭರವಸೆ ಕಡಿಮೆನೇ ಇದೆ ಎನ್ನಲಾಗ್ತಿದೆ. ಈಗ UPI ಫ್ರಾನ್ಸ್ನಲ್ಲಿಯೂ ವರ್ಕ್ ಆಗುತ್ತೆ. ಈಗ ನೀವು ಫ್ರಾನ್ಸ್ನಲ್ಲಿಯೂ ಕೂಡ UPI ಪೇಮೆಂಟ್ ಮಾಡಬಹುದು. ಫ್ರಾನ್ಸ್ ತನ್ನ ದೇಶದಲ್ಲಿ ಕಾರ್ಯನಿರ್ವಹಿಸುವುದಕ್ಕೆ ಭಾರತದ ಏಕೀಕೃತ ಪಾವತಿಗಳ ಇಂಟರ್ಫೇಸ್ ಅಂದರೆ UPIಯನ್ನು ಅನುಮೋದಿಸಿದೆ. ಭಾರತದ NPCI ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಲಿಮಿಟೆಡ್ ಮತ್ತು ಫ್ರಾನ್ಸ್ನ ಲೈರಾ ಈ ಬಗ್ಗೆ ಒಪ್ಪಂದವನ್ನು ಮಾಡಿಕೊಂಡಿವೆ. ಇದರೊಂದಿಗೆ UPI ಸೇವೆಯನ್ನು ಆರಂಭಿಸಿದ ಮೊದಲ ಯುರೋಪಿಯನ್ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಫ್ರಾನ್ಸ್ ಪಾತ್ರವಾಗಿದೆ. ಈ ಸೇವೆಯ ಪ್ರಾರಂಭದೊಂದಿಗೆ ಭಾರತೀಯ ಪ್ರವಾಸಿಗರು ಈಗ ಆನ್ಲೈನ್ನಲ್ಲಿ UPI ಬಳಸಿ ಐಫೆಲ್ ಟವರ್ ಟಿಕೆಟ್ಗಳನ್ನು ಖರೀದಿಸುವುದಕ್ಕೆ ಸಾಧ್ಯ ಆಗುತ್ತೆ. ಕಳೆದ ವರ್ಷ 10 ದೇಶಗಳ NRIಗಳಿಗೆ UPI ಸೌಲಭ್ಯವನ್ನು ಪ್ರಾರಂಭಿಸುವುದಾಗಿ ಸರ್ಕಾರ ಘೋಷಣೆ ಮಾಡಿತ್ತು. GST ಸಂಗ್ರಹವನ್ನು ಹೆಚ್ಚಿಸಲಿದೆ ಸರ್ಕಾರ. GST ಸಂಗ್ರಹ ಹೆಚ್ಚಿಸುವುದಕ್ಕೆ ಸರ್ಕಾರ ಯೋಜಿಸಿದೆ. ಮುಂದಿನ ಹಣಕಾಸು ವರ್ಷದಲ್ಲಿ ಸರಾಸರಿ ಮಾಸಿಕ GST ಸಂಗ್ರಹ ಸುಮಾರು 1.85 ಲಕ್ಷ ಕೋಟಿ ರೂಪಾಯಿಗೆ ತಲುಪಲಿದೆ ಎಂದು ಕಂದಾಯ ಕಾರ್ಯದರ್ಶಿ ಸಂಜಯ್ ಮಲ್ಹೋತ್ರಾ ಹೇಳಿದ್ದಾರೆ. ಈ ವರ್ಷ ಸರಾಸರಿ ಮಾಸಿಕ GST ಸಂಗ್ರಹ ಸುಮಾರು 1.66 ಲಕ್ಷ ಕೋಟಿ ರೂಪಾಯಿ ಆಗಿತ್ತು. ಮುಂದಿನ ಹಣಕಾಸು ವರ್ಷದಲ್ಲಿ 10.68 ಲಕ್ಷ ಕೋಟಿ GST ಸಂಗ್ರಹ ಆಗುತ್ತೆ ಅಂತ ಬಜೆಟ್ ಅಂದಾಜಿಸಿದೆ. ಈ ಮೊತ್ತ 2023-24ರಲ್ಲಿ ಸಂಗ್ರಹ
ಸಂಗ್ರಹವಾಗಿದ್ದ 9.57 ಲಕ್ಷ ಕೋಟಿ ರೂಪಾಯಿಗಿಂತ ಶೇಕಡಾ 11ರಷ್ಟು ಹೆಚ್ಚಾಗಿದೆ. ಜಿಎಸ್ಟಿ ಸಂಗ್ರಹವನ್ನು ಹೆಚ್ಚಿಸುವುದಕ್ಕೆ ಸರ್ಕಾರ ತೆರಿಗೆ ವಂಚಕರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಿದೆ ಮತ್ತು ಕಂಪ್ಲೈಯನ್ಸ್ ಅನ್ನು ಹೆಚ್ಚಿಸುವುದಕ್ಕೆ ಪ್ರಯತ್ನ ಮಾಡ್ತಿದೆ. ಇವೆಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.